ದಿಢೀರಂತ ಮದ್ವೆ ಫಿಕ್ಸ್ ಆಗೋಗಿದೆ. ಈಗ ನಿನ್ ಕೈ ನಡೀತಿಲ್ಲ. ಇರೋ ಅಲ್ಪ ಸ್ವಲ್ಪ ದುಡ್ಡಲ್ಲಿ ಈಗಾಗ್ಲೇ ನಿನ್ ಮಗಳಿಗೆ ಒಡವೆ ವಸ್ತ್ರ ಎಲ್ಲ ಕೊಡ್ಸ್ಬಿಟ್ಟಿದ್ಯಾ. ಈಗ ಮುಂದೇನು ಅಂತ ಯೋಚನೆನಾ ನೋಡು. ಅವಳಲ್ಲಿಂದ ಏನೂ ತರೋದ್ ಬೇಡ. ಮದ್ವೆ ಖರ್ಚು ಬಗ್ಗೆ ನೀನ್ ಏನು ಯೋಚನೆ ಮಾಡೋದಕ್ಕೆ ಹೋಗ್ಬೇಡ. 2 ಮನೆ ಖರ್ಚು ನಾವೇ ನೋಡ್ಕೋತೀವಿ. 1 ರೂಪಾಯಿ ಕೂಡ ನಿನ್ನಿಂದ ಖರ್ಚು ಮಾಡೋದಕ್ಕೆ ನಾವು ಬಿಡಲ್ಲ. ಇನ್ನೇನ್ ಹೇಳಿ ತಾಯಿ ನಿನ್ಗೆ? ಅನ್ಸೂಯ, ಚಿನ್ನದಂತ ಮಗಳನ್ನ ಹೆತ್ತು ಆ ಮಗಳನ್ನ ನನ್ನ ಕೈಗೆ ಒಪ್ಪಿಸ್ತಿದ್ಯಾ. ನೀನೇನು ಟೆನ್ಷನ್ ಮಾಡ್ಕೊಳ್ದೆ ನಗ್ನಗ್ತಾ ನಿನ್ ಮಗಳನ್ನ ನನ್ನ ಮನೆಗೆ ಕಳ್ಸಿದ್ರೆ ಅಷ್ಟೇ ಸಾಕು. ಹಾಗಲ್ಲ ಕಲ್ಪನಾ. ಅಯ್ಯೋ, ಹಾಗೂ ಇಲ್ಲ ಹೀಗೂ ಇಲ್ಲ. ನೋಡು, ನೀನ್ ಇನ್ನೊಂದು ಮಾತಾಡ್ಬೇಡ. ನಂಗೆ ಗೊತ್ತು ನೀನ್ ತುಂಬಾ ಸ್ವಾಭಿಮಾನಿ ಅಂತ. ಅನ್ಸೂಯ, ನಾನು ಹೋಗಿ ಸ್ನಾನ ಮಾಡ್ಕೊಂಡು ಬಂದ್ಬಿಡ್ತೀನಿ. ಬೇಗ ಬರ್ತೀನಿ. ಯಾವ ಡೇಟ್ ಅಂತ ಹೇಳಿದ್ರಿ? 31st? ಅಶ್ವಿನ್, ಬೇಡ. ಎಷ್ಟು ಜನಕ್ಕೆ? 250? ಏನೇನು ಬೇಕು ಅಂತ ಹೇಳಿದ್ರೆ ನಾನು ಲಿಸ್ಟ್ ಮಾಡ್ಕೋತೀನಿ. ಸ್ವೀಟ್ ಎಷ್ಟು ಥರ? ಸರಿ, ಎಲ್ಲ ಬರ್ಕೊಂಡಿದ್ದೀನಿ. ನಿಮಗೆ ಕ್ಯಾಲ್ಕುಲೇಟ್ ಮಾಡಿ ನಾನು ವಾಟ್ಸಪ್ ಮಾಡ್ತೀನಿ. ಸರಿ. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಭಾಗ್ಯ. ಗುಡ್ ಮಾರ್ನಿಂಗ್ ಆಂಟಿ. ಗುಡ್ ಮಾರ್ನಿಂಗ್. ಸಾರಿ, ನಿನ್ನೆ ನಾನು ಮೌನವ್ರತದಲ್ಲಿದ್ದೆ. ನಿಮ್ಮ ಹತ್ರ ಕರೆಕ್ಟಾಗಿ ಮಾತಾಡೋದಕ್ಕೆ ಆಗಲಿಲ್ಲ. ಪ್ಲೀಸ್ ತಪ್ಪಾಗಿ ತಿಳ್ಕೊಬೇಡಿ. ಪರವಾಗಿಲ್ಲಮ್ಮ, ನನಗೇನು ಬೇಜಾರಿಲ್ಲ. ತುಂಬಾ ಚೆನ್ನಾಗಿ ಹಾಡು ಹಾಡ್ತೀಯ. ಸಂಗೀತ ಕಲಿತಿದೀಯಾ? ಕಲಿಬೇಕು ಅಂತ ತುಂಬಾ ಆಸೆ ಇತ್ತು ಆಂಟಿ, ಆದ್ರೆ ಏನ್ ಮಾಡೋದು, ಸಮಯನೇ ಕೂಡ ಬರ್ಲಿಲ್ಲ. ಆಶ್ರಮದಲ್ಲಿ ನಮ್ಮ ಅಪ್ಪಾಜಿ ಎಷ್ಟು ಹೇಳ್ಕೊಟ್ಟಿದ್ರೋ ಅಷ್ಟೇ. ಅದೇನೋ ಹೇಳ್ತಾರಲ್ಲ, ಹಾಡಿದ್ದೆ ಹಾಡು ಕಿಸ್ಬಾಯ್ ದಾಸ ಅನ್ನೋ ಹಾಗೆ ಯಾವಾಗ್ಲೂ ಅದೇ ಹಾಡ್ತಾ ಇರ್ತೀನಿ. ಆಂಟಿ, ನಿಮ್ಗೆ ಕಾಫಿಗೆ ಲೇಟ್ ಆಯ್ತು ಅನ್ಸತ್ತೆ, 1-2 ನಿಮಿಷ.
ಚೀಟಿನೇ ಮಾಯ ಆಗೋಯ್ತಲ್ಲ, ಎಲ್ಲಿ ಹೋಯ್ತು? ಎಲ್ಲಿ ಹೋಯ್ತೋ ಏನೋ. ಏನಿತ್ತು ಆ ಚೀಟಿನಲ್ಲಿ? ಅದು ಅದು ಅದರಲ್ಲಿ ಅಮ್ಮ ಎಲ್ಲಿದ್ಯಾ? ಸ್ವಲ್ಪ ಬರ್ತೀಯಾ ಇಲ್ಲಿ? ಹಾ ಬಂದೆ ಕಣೆ. ಅರ್ಜುನ್ ಸರ್ ಬಟ್ಟೆಗಳೆಲ್ಲ ಇದೆ, ಅದನ್ನ ನೀನೇ ಅಯನ್ ಮಾಡ್ಬೇಕು. ಬಾ ಬಾ. ಏನೋ ಹೇಳ್ಬೇಕು ಅಂತ ಬಂದ್ರು, ಯಾಕೋ ಹಿಂಜರಿತಾ ಇದ್ರಲ್ಲ, ಯಾಕೆ? ಏನ್ ಹೇಳಕ್ ಬಂದ್ರಿ ಇವರು?